ಬಲ್ಡೋಟ ಕಾರ್ಖಾನೆ ಸ್ಥಾಪನೆ ಮಾಡೋದಕ್ಕೆ ಹೋರಾಟ ತೀವ್ರವಾಗ್ತಾ ಇದೆ. ಜಮೀನು ಕಳೆದುಕೊಂಡಂತಹ ರೈತರು ಈಗ ವಿನೂತನ ಹೋರಾಟಕ್ಕೆ ಮುಂದಾಗಿದ್ದಾರೆ. ನಿರಂತರವಾಗಿ ಜಮೀನು ಕಳೆದುಕೊಂಡಂತಹ ರೈತರು ಹೋರಾಟ ಮಾಡ್ತಾ ಇದ್ರು. ಆದರೆ ಈಗ ವಿನೂತನ ಹೋರಾಟ ಮಾಡಿ ಗಮನ ಸೆಳೀತಾ ಇದ್ದಾರೆ. ಕೊಪ್ಪಳ ತಹಶೀಲ್ದಾರ್ ಕಚೇರಿ ಬಳಿಯಲ್ಲಿ ಈಗ ಅರೆಬೆತ್ತಲೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒಂದೋ ಕಾರ್ಖಾನೆ ಸ್ಥಾಪನೆ ಮಾಡಿ, ಇಲ್ಲದೇ ಇದ್ರೆ ಸರ್ಕಾರಿ ನೌಕರಿ ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ರೈತರಿಂದ ಕಳೆದ 13 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ನಡೀತಾ ಇದೆ. ಆದರೆ ಈ ರೈತರ ಗೋಳಾಟ, ಇವರ ಸಮಸ್ಯೆ ಕೇಳೋದಕ್ಕೆ ಯಾರೂ ಇಲ್ಲ. ಇನ್ನೊಂದು ಕಡೆ ಕಾರ್ಖಾನೆ ಬೇಡ ಅಂತಲೂ ಕೂಡ ಕೆಲವು ಸಂಘಟನೆಗಳು ಹೋರಾಟ ಮಾಡ್ತಾ ಇದೆ. ನಮ್ಮ ಜಮೀನು ನಮಗೆ ಕೊಟ್ಟುಬಿಡಿ ಸಾಕು ಅಂತ ಕೆಲವು ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಆದಷ್ಟು ಬೇಗ ಮಾಡ್ತಾ ಇದ್ದೀರಿ, ಆದಷ್ಟು ಬೇಗ ಕಾರ್ಖಾನೆ ಪೂರ್ಣಗೊಳಿಸಿ ಕೆಲಸ ಕೊಡಿ, ಇಲ್ಲದೆ ಹೋದರೆ ಸರ್ಕಾರಿ ನೌಕರಿ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಏಕಾಏಕಿಯಾಗಿ ನಮ್ಮ ಎಲ್ಲ ರೈತರ ಮಾಲೀಕತ್ವವನ್ನು ಕಿತ್ತುಕೊಂಡಂತವ್ರು ನೀವು. ಸರ್ಕಾರ ನಿಮಗೆ ಹಕ್ಕನ್ನು ಕೊಟ್ಟಿದ್ರು? ಏಕಾಏಕಿಯಾಗಿ ಯಾವುದೇ ಒಂದು ಕಾನೂನನ್ನು ತೆಗೆದುಕೊಂಡು ನಮ್ಮ ಜಮೀನನ್ನು ಕಿತ್ತುಕೊಂಡು ಇವತ್ತು ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿಯಾಗಿರುವಂತಹ ಅಪಘಾತ ಸಂಭವಿಸಿದೆ. ಇನ್ನು ಡಿಕ್ಕಿ ರಭಸಕ್ಕೆ ಲಾರಿಯ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಡಿವೈಡರ್ಗೆ ಭಾರೀ ರಭಸವಾಗಿ ಲಾರಿ ಡಿಕ್ಕಿ ಹೊಡೆದಿದೆ. ಬಾಗಲಕೋಟೆ ನವನಗರದಲ್ಲಿ ನಡೆದಿರೋ ಘಟನೆ ಇದು. ಅಪಘಾತದಲ್ಲಿ ಲಾರಿ ಚಾಲಕನ ಬಲಗಾಲು ಮುರಿದು ಹೋಗಿದೆ. ವಿಜಯಪುರದ ಲಿಂಗದಹಳ್ಳಿ ಉಮೇಶ್ ಲಾರಿ ಚಾಲಕ. ಶಿರೂರು ಬಳಿಯ ಸಕ್ಕರೆ ಕಾರ್ಖಾನೆಗೆ ಹೋಗಿ ಲಾರಿ ವಾಪಸ್ ಬರ್ತಾ ಇತ್ತು. ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅತಿ ವೇಗವಾಗಿ ಲಾರಿಯನ್ನು ಚಾಲನೆ ಮಾಡಿಕೊಂಡು ಬರ್ತಾ ಇದ್ದಿದ್ದೇ ಅಪಘಾತಕ್ಕೆ ಕಾರಣ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ರಸ್ತೆಯಲ್ಲಿ ಇದ್ದಂತಹ ಡಿವೈಡರ್ಗೆ ಭೀಕರವಾಗಿ ಡಿಕ್ಕಿ ಹೊಡೆದು ಡಿಕ್ಕಿಯ ರಭಸಕ್ಕೆ ಲಾರಿಯ ಮುಂಭಾಗ ನಜ್ಜುಗುಜ್ಜಾಗಿ ಲಾರಿ ಪಲ್ಟಿಯಾಗಿ ಬಿದ್ದಿದೆ. ಬಾಗಲಕೋಟೆ ನವನಗರದಲ್ಲಿ ಸಂಭವಿಸಿರೋ ಘಟನೆ ಇದು. ಬರೋದನ್ನ ಬೈಕ್ನವ್ರು ಮುಂದೆ ಬಾಂಗ್ ಕಟ್ಟೋರಿ ಆಗತ್ತೆ ರಾತ್ರಿ ಅವ್ರಿಗೆ ಆಯ್ತು ಅಂತೇಳಿ ಇದಕ್ಕೆ ಹೋಗಿ ಹಾಸಿದ್ವಿ. ಡಿವೈಡರ್ ಯಾರಿಗೇನು ಹೋಗಿದ್ರು ಬೈಕ್ನವ್ರು ಆಗಂದ್ರೆ ಗಾಡಿ ಮುಂದೆ ಹೋದಾಗ ಮಾಡಕತ್ತೆ ನಮಗೆ ಅವ್ರಿಗೆ ಆಯ್ತು ಬಾಕಡೆ ಎಷ್ಟು ಗಂಟೆಗೆ ಐತ್ರಿ ಅದು? ರಾತ್ರಿ ಏನೇನಾಗೈತ್ರಿ? ಯಾರಿಗೆ ಏನಾಗೈತನ? ನಿಮಗೇನಾಗೈತಿ?